ರಾಜ್ವೀರ್ #TR7 ಈ ಚಿತ್ರದ ಶೀರ್ಷಿಕೆ ಅನಾವರಣಗೊಳ್ತದೆ ತಮ್ಮ ಮುಂದೆ. ಜೋರಾಗಿ ಚಪ್ಪಾಳೆ ತಾವು ಕೊಡ್ತಿದ್ದೀರಿ. ತಿಕ್ಲು ರಾಮ ಈ ಸಿನಿಮಾದ ಟೈಟಲ್. ತಿಕ್ಲು ರಾಮ. CS ವೆಂಕಟೇಶ್ ಸರ್. ಸೊ ಸಿನಿಮಾ ಟೈಟಲ್ ಏನು ಅಂತ ಕೇಳ್ತಾ ಇದ್ರಿ. ಮಾಧ್ಯಮ ಮಿತ್ರರೇ, ತಿಕ್ಲು ರಾಮದ ತಂಡದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆ ಸೇರಕ್ಕೆ ಈ ಟೈಟಲ್ ಲಾಂಚ್ನಲ್ಲಿ ನಾನು ಭಾಗವಹಿಸೋಕೆ ಒಂದು ಅವಕಾಶ ಸಿಕ್ಕಿದೆ. ನನಗೆ ಭಾಳ ಸಂತೋಷ ಆಗಿದೆ. ನನಗೆ ಮಂಜು ಕವಿಯವರು ಮತ್ತು ಅವ್ರ ತಂಡದವರನ್ನು ಮೀಟ್ ಮಾಡಿದಾಗ ನನಗೆ ಗೊತ್ತಾಯಿತು ಅವರಲ್ಲಿ ನಿಜವಾಗ್ಲೂ ಒಂದು ಸಂಪೂರ್ಣವಾದ ಕಲಾವಿದರು ಮಂಜು ಕವಿಯವರು. ಯಾಕೆಂದರೆ ಅವರು ಸಾಹಿತ್ಯ ಬರೆಯೋದಷ್ಟೇ ಅಲ್ಲದೆ, ಹಾಡೋದಷ್ಟೇ ಅಲ್ಲದೆ, ನಿರ್ದೇಶನ ಮಾಡೋದಷ್ಟೇ ಅಲ್ಲದೆ, ಪ್ರತಿಯೊಂದರಲ್ಲೂ ಒಂದು ಸಾಹಿತ್ಯದ ಒಲವು. ನಮಗೆ ಚಿತ್ರರಂಗನ ಬೆಳೆಸಬೇಕು, ಒಂದು ಉತ್ತಮ ಚಿತ್ರರಂಗ ಬರಬೇಕು ಅಂದರೆ ಅದು ಯಾರಿಂದ ಸಾಧ್ಯ ಅಂದರೆ ಈ ಕ್ರಿಯಾಶೀಲತೆ ಸಂಪೂರ್ಣವಾದ ಕಲಾವಿದರಿಂದ ಸಾಧ್ಯ. ಸೊ ನನಗೆ ಈ ಒಂದು ಚಿತ್ರತಂಡದ ಮೇಲೆ ಭರವಸೆ ಖಂಡಿತ ಇದೆ. ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನಮಗೆ ಸಿನಿಮಾ ಹೌದು ವ್ಯಾಪಾರದ ರಂಗ, ಆದರೆ ಜನರ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮ ಬೀರೋ ಸಾಧ್ಯತೆಗಳಿದೆ. ಸೊ ಆ ರೀತಿ ತಿಕ್ಲು ರಾಮ ಅನ್ನೋದು ಒಂದು ಹಾಸ್ಯಾಸ್ಪದ ಸಿನಿಮಾ ಅಂತ ಅನಿಸಿದ್ರು ಕೂಡ ಅದರಲ್ಲಿ ಒಂದು ಉತ್ತಮವಾದ ಸಮಾಜದ ಸಂದೇಶ ಇದೆ. ಮತ್ತು ಅದು ಕೂಡ ಅದರಲ್ಲಿ ಒಂದು ಕುಟುಂಬದ ವಿಚಾರನೂ ಅವ್ರು ಹೇಳ್ತಾರೆ. ಅದೊಂದು ಭಾವನಾತ್ಮಕವಾದ ವಿಚಾರಗಳು ಬರ್ತವೆ. ಇದೆಲ್ಲ ಜನರಿಗೆ ಮನಸ್ಸು ಮುಟ್ಲಿ ಮತ್ತು ಸಿನಿಮಾ ಯಶಸ್ವಿ ಆಗಲಿ. ಹಾಗೆ ಈ ಒಂದು ಚಿತ್ರತಂಡ ಒಂದು ಮಹಿಳಾ ನಿರ್ಮಾಪಕರು ಬಂದು ಮತ್ತು ಹೊಸ ಒಂದು ರೀತಿಯ ಪ್ರಯತ್ನ ಆಗ್ತಾ ಇದೆ. ಇದಕ್ಕೆ ಒಳ್ಳೆಯದಾಗಲಿ. ಇಂಥ ಹೊಸ ತಂಡದವರು ಒಳ್ಳೆ ಕ್ರಿಯಾಶೀಲತೆಯಿಂದ ಒಂದು ಚಿತ್ರರಂಗನ ಬೆಳೆಸ್ಲಿ ಅಂತ ನಾನು ಹಾರೈಸುತ್ತೇನೆ. ಥ್ಯಾಂಕ್ ಯು ಚೇತನ್ ಸರ್. ಪ್ರಶ್ನೆ ಅಲ್ಲ, ಫುಲ್ಲು ಇಲ್ಲ ಸರ್. ಸ್ವಲ್ಪ ಅನಿಮಲ್ಸ್ದು ಎಲ್ಲೆಲ್ಲಿ ಬರುತ್ತೆ ಅದನ್ನು ನಾವು ಅಳವಡಿಕೆ ಮಾಡ್ಕೊಳ್ತಾ ಇದ್ದೀವಿ. ಮಿಕ್ಕಿದ್ದು ಯಾವುದೂ ಇಲ್ಲ ಸರ್. ಕಂಪ್ಲೀಟಾಗಿ ಇಲ್ಲ. ಕೆಲವು ಪ್ರಾಣಿಗಳು, ಇವಾಗ ಪ್ರಾಣಿಗಳನ್ನೆಲ್ಲ ನಾವು ರಿವೀಲ್ ಮಾಡಿ ಮತ್ತು ಅದಕ್ಕೆಲ್ಲ ದುಡ್ಡು ಕಟ್ಟಬೇಕು, ಅದೆಲ್ಲ ಇದೆ. ಅದು ನಿಮ್ಗೆ ಗೊತ್ತಲ್ಲ ಸರ್, ಪ್ರಾಣಿಗಳು ಬಳಸಂಗಿಲ್ಲ ಈಗ. ಹಾಗಾಗಿ ಅಲ್ಲಿ ನಮ್ಗೆ ಏನು ಅವಶ್ಯಕತೆ ಇದೆ, ಯಾವ ಸೀನಿಗೆ ಮುಖ್ಯ ಇದೆ, ಯಾವ ಪ್ರಾಣಿ ಅನ್ನೋದು ನೋಡಿಕೊಂಡು ಅದನ್ನು ಅಳವಡಿಸ್ಕೊಳ್ತೀವಿ ಸರ್. ಸರ್ ಅದೇ ಹೇಳ್ತೀನಲ್ಲ, ತಿಕ್ಲು ರಾಮ ಅಂತಂದರೆ ಅವನು ತಿಕ್ಲು ರಾಮ ಅಂತ ಹೇಳ್ತಾರೆ. ಅವನು ನೈಜ ಘಟನೆಯಲ್ಲಿ ಅವನು ಶ್ರೀರಾಮ, ನಿಜವಾಗ್ಲೂ ಶ್ರೀರಾಮ. ಸಿನಿಮಾ ನೋಡೋರಿಗೆ ತಿಕ್ಲು ರಾಮ ಅನ್ನಿಸ್ಬೋದು. ಅವನು ಯಾವಾಗಲೂ ಶ್ರೀರಾಮನ್ ಥರ ಕಾಣ್ತಾನೆ ಆ ಸಿನಿಮಾದಲ್ಲಿ. ಶೂಟಿಂಗ್ ಅದೇ ಇನ್ನೊಂದು ಪ್ರಸ್ತಾಪ ಮಾಡ್ತೀವಿ ಸರ್, ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತೀವಿ ಸರ್. ಕಂಪ್ಲೀಟ್ ಹಾಸನ್ನು ಎಲ್ಲ ಗ್ರೀನರೇ ನೋಡ್ತಾ ಇದ್ದೀವಿ. ಕಂಪ್ಲೀಟಾಗಿ ಒಂದು ಕಾಡಲ್ಲಿ ಚಿತ್ರೀಕರಣ ಮಾಡೋಂಥ ಚಿತ್ರ ಇದು. ಧನ್ಯವಾದಗಳು ನಿರ್ದೇಶಕರೇ ಮಂಜು ಕವಿ ಅವರಿಗೆ. ಆಲ್ ದ ವೆರಿ ಬೆಸ್ಟ್. ಮೋಷನ್ ಪೋಸ್ಟರ್ ಕೂಡ ನೋಡಿದ್ರಿ, ಹೇಗೆ ಅನಿಸ್ತು ತಮಗೆ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ಇವತ್ತು. ತಿಕ್ಲು ರಾಮ ಅನ್ನೋ ಸಿನಿಮಾದ ಟೈಟಲ್ ಲಾಂಚ್ ನಡೀತಾ ಇದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಿರ್ಮಾಪಕರಿಗೆ, ನಿರ್ದೇಶಕರಾದ ಮಂಜು ಕವಿ ಸರ್ಗೆ ಹಾಗೂ ಡಾಕ್ಟರ್ ರಾಜ್ವೀರ್ ಸರ್ಗೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಪ್ರಾಣಿಗಳು ಎಲ್ಲ ತೋರಿಸಿದ್ರು. ನಾನು ಅಂದ್ಕೊಳ್ತಾ ಇದ್ದೆ ಏನು ಫಾರೆಸ್ಟ್ ಥೀಮಲ್ಲಿ ಇರ್ಬೋದಾ ಅಂತ. ಸೆಕೆಂಡ್ ಹಾಫಲ್ಲಿ ಒಂದಷ್ಟು ಬರುತ್ತೆ ಅಂತ ಡೈರೆಕ್ಟರ್ ಸರ್ ಹೇಳಿದ್ರು. ಅದ್ರ ಬಗ್ಗೆ ನನಗೆ ತುಂಬ ಕುತೂಹಲ ಇದೆ. ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಆದಷ್ಟು ಬೇಗ ನಾವು ಈ ಸಿನಿಮಾನ ಪರದೆ ಮೇಲೆ ನೋಡೋ ಥರ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಷಣ್ಮುಗ ಸರ್, ತಾವು ಬಂದಿದ್ದಕ್ಕೆ. ವೆಂಕಟೇಶ್ ಒಂದು ಒಳ್ಳೆ ಶ್ರುತಿ ಸಿಕ್ಕಿದೆ. ಖಂಡಿತವಾಗ್ಲೂ ಈ ಸಿನಿಮಾ ಯಶಸ್ಸಾಗತ್ತೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಗ್ಗೆ ನಂಗೆ ನಿಜವಾಗ್ಲೂ ಏನೂ ಗೊತ್ತೇ ಇಲ್ಲ. ಏನೂ ಹೇಳಿಲ್ಲ ನಮ್ಮ ಡೈರೆಕ್ಟ್ರು. ಸುಮ್ಮನೆ ಬ್ಲ್ಯಾಂಕಾಗಿ ಬಂದಿದ್ದೀನಿ. ನಾನು ಮಂಜು ಸ್ವಾಮಿ ಜೊತೆ 3ನೇ ಸಿನಿಮಾನ ಸ್ವಾಮಿ. ಸೊ ಅವ್ರ ಬಗ್ಗೆ ತುಂಬ ನಂಬಿಕೆ ಇದೆ. ಒಳ್ಳೆ ಪಾತ್ರ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಆ್ಯಕ್ಚುಲಿ ತುಂಬ ಒಳ್ಳೆ ಹಾರ್ಡ್ ವರ್ಕರ್ ನಮ್ಮ ಮಂಜು ಕವಿಯವರು. ತುಂಬ ಕನಸಿದೆ ಅವ್ರ ಜೊತೆ. ನಾನು ತುಂಬ ಒಂಥರ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಗಾಡೀಲಿ ಹೋಗ್ತಾ ಅವ್ರ ಗಾಡೀಲೇ ಹೋಗೋದು, ಮಾತು ಕತೆ. ಅವ್ರು ಇಡೀ ಪೂರ್ತಿ ಜರ್ನಿಲಿ ಬರೀ ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡೋದೇ ಇಲ್ಲ. ಒಂಥರ ತುಂಬ ಒಂದು ಡ್ರೀಮ್ಸ್ ಇದೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ತುಂಬ ಕನಸು ಕಂಡಿದ್ದಾರೆ. ಕನಸನ್ನು ನನಸಾಗಲಿ. ತುಂಬ ಹಾರ್ಡ್ ವರ್ಕರ್ ಅವರು. ಅವ್ರಿಗೆ ಒಳ್ಳೇದಾಗಲಿ. ಮತ್ತು ಅವ್ರ ಜೊತೆ ನಮ್ಮ ಪ್ರೊಡ್ಯೂಸರ್ ವೆಂಕಟೇಶ್ ಸರ್ ಇದ್ದಾರೆ. ಅವರು ಬೇಗ ರಿಲೀಸ್ ಮಾಡಿ ಸರ್, ನಮ್ಮ ಬಡವ್ರ ಮಕ್ಕಳು ಕಾಯ್ತಾ ಇದ್ದೀವಿ. ಸೊ ನೋಡೋಣ, ಯಶಸ್ವಿ ಆಗಲಿ, ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಬೇಗ ರಿಲೀಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ನಿಮಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಚೇತನ್ ಸರ್, ನೈಸ್ ಟು ಸಿ ಯು. ಆ್ಯಂಡ್ ನಮ್ಮ ಷಣ್ಮುಖ ನನ್ನ ಮಗ. ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಗುಡ್ ಲಕ್.
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಿತ್ರ ಸರ್, ಕಲಾವಿದರನ್ನ, ನಿರ್ಮಾಪಕರನ್ನ, ಪತ್ರಿಕಾವಾದಿದ್ದವರು ನೋಡೋದೇ ಒಂಥರ ಖುಷಿ, ಅದೇ ಒಂಥರ ಸಂಕ್ರಾಂತಿ, ಅದೇ ಸಂಭ್ರಮ ನನಗೆ. ನಾನು ಸೈಲೆಂಟ್ ಆಗಿದ್ದರೆ ರಾಮ, ಕೊಡ್ಲಿ ಹಿಡ್ಕೊಂಡ್ರೆ ತಿಕ್ಲು ರಾಮ ಅಂತ ಸಿನಿಮಾ. ಕೊಡ್ಲಿ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ, ಕೊಡ್ಲಿ ಹಿಡ್ಕೊಂಡು ಕಾಡು ಕಡಿತಾರೋ, ಸಮಾಜದಲ್ಲಿರುವಂತಹ ನ್ಯೂನತೆಗಳನ್ನು ಕಡಿತಾರೋ ಅನ್ನೋದೇ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮಗೆ ಕನ್ನಡ ಚಿತ್ರರಂಗಕ್ಕೆ ಕೊರತೆ ಇರೋದು ಕತೆ ಮತ್ತು ಪ್ರಾಮಾಣಿಕತೆ. ಕತೆ ಇವರು ಡಾಕ್ಟರ್ ರಾಜೀವ್ ಅವರು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಮಂಜು ಕವಿಯವರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರ ಜೊತೆ ಸಾಕಷ್ಟು ಕೆಲಸಗಳು ನಾನು ಮಾಡಿದ್ದೀನಿ. ಟೆಂಪರ್ ಅನ್ನೋ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರ ಮಾಡಿದೆ. ಸಿನಿಮಾನ ದಡ ಸೇರಿಸೋದ್ರಲ್ಲಿ, ನಿರ್ಮಾಪಕರ ಜೊತೆ ಕೊನೆ ಮೂಮೆಂಟ್ವರೆಗೂ ನಿಂತ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ನಮ್ಮ ಮಂಜು ಕವಿಗಳು. ಸಾಧಾರಣ ನಿರ್ದೇಶಕರು ಸಿನಿಮಾ ತಕ್ಷಣ ನಿರ್ಮಾಪಕರುಂಟು ಅವರ ಹಣೆಬರ ಹೊಟ್ಟು ಹೋಗ್ತಾರೆ, ಅವ್ರಿಗೆ ಮತ್ತೊಂದು ಹುಡ್ಕೊಂಡು ಹೋಗ್ತಾರೆ. ಆಗಲ್ಲ, ಅವರು ರಿಲೇಷನ್ಶಿಪ್ಪನ್ನು ಭಾಳ ಪ್ರೀತಿಯಿಂದ ಮೇಂಟೈನ್ ಮಾಡ್ತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ನಮ್ಮ ಮಂಜು ಕವಿಗಳಿಗೆ ಗೊತ್ತಿಲ್ಲದ್ರ ಕೆಲಸ ಇಲ್ಲ ಅಂತ. ಅವರು ಈ ಕಡೆ ಈಗ ಕವಿಗಳು ಹೌದು, ಗಾಯಕರು ಹೌದು, ನಿರ್ದೇಶಕರು ಹೌದು. ಅವರಿಗೆ ಆಶು ಕವಿಗಳು ಇಮಿಡಿಯೇಟ್ ಆಗಿ ಒಂದು ಹಾಡು ಬರೀರಿ ಅಂತ ಹೇಳಿದ್ರೆ 5 ನಿಮಿಷ ಮಾತ್ರದಲ್ಲಿ, ಕ್ಷಣ ಮಾತ್ರದಲ್ಲಿ ಹಾಡು ಬರೆಯುವಂಥ ಶಕ್ತಿ ದೇವರು ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡಿದ್ದಾರೆ. ಪ್ರಾಮಾಣಿಕವಾಗಿ 1 ವರ್ಷ ಕಷ್ಟಪಟ್ಟು ಒಂದು ಪರಿಸರದ ಕತೆ, ಸಮಾಜದ ಕತೆ, ಸಮಾಜಮುಖಿಯಾಗಿರುವಂಥ ಒಂದು ಕಥೆಯನ್ನು ಡಾಕ್ಟರ್ ರಾಜೀವ್ ಅವರು ಮಾಡಿದ್ದಾರೆ. ಒಳ್ಳೆಯದಾಗಲಿ. ಆಮೇಲೆ ಒಬ್ಬ ನಿರ್ಮಾಪಕನಾಗಿ, ಕನ್ನಡ ಪ್ರೇಕ್ಷಕನಾಗಿ ಶ್ರುತಿಯವರಿಗೆ ಮತ್ತು ಕೋಮಲ್ ಅವರಿಗೆ ನಾನು ನಿರ್ಮಾಪಕರಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಬ್ಯಾನರ್ಲಿ ಬರಲಿ, ನಮಗೆಲ್ಲರಿಗೂ ಕೈ ತುಂಬ ಕೆಲಸ ಕೊಡಿ, ಕಾಸು ಕೊಡಿ ಅಂತ ಕೇಳ್ತೀನಿ. ಭಾಳ ಖುಷಿ ಅನ್ನಿಸ್ತಾ ಇದೆ. ಹೊಸ ವರ್ಷದಲ್ಲಿ ಹೊಸ ಸಂಭ್ರಮ. ತಿಕ್ಲು ರಾಮ. ಮಂಜು ಕವಿಯವರು ನನಗೋಸ್ಕರ ಒಂದು ಒಳ್ಳೆ ಕತೆ ಮಾಡಿದ್ದಾರೆ. ವಾರಕ್ಕೊಂದ್ಸಲ ಏನಾದರೂ ನನಗೋಸ್ಕರ ಹೇಳ್ತಾರೆ. ಭಾಳ ಮಿತ್ರಾವತಾರ ಅಂತ ಹೇಳ್ಬಿಟ್ಟು ಒಂದು ಪೊಲಿಟಿಕಲ್ ಸಟೈರ್ ಈ ಗೆಟಪ್ಪಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಅದ್ಭುತವಾದ ಕತೆ. ಸ್ವಲ್ಪ ಜಾಸ್ತಿ ಬಜೆಟ್ ಕೇಳ್ತಾ ಇದೆ. ಹಾಗಾಗಿ ಇನ್ನೊಬ್ಬರು ನಿರ್ಮಾಪಕರನ್ನ ಹುಡುಕ್ತಾ ಇದ್ದೀವಿ. ಸಿಕ್ಕಿದ್ರೆ ಇನ್ನೊಂದು ಒಳ್ಳೆ ಬತ್ತಳಿಕೆಯಲ್ಲಿ ನನಗಂತೂ ವೈಯಕ್ತಿಕವಾಗಿ ತುಂಬ ಇಷ್ಟ ಆಗಿರುವಂಥ ಒಂದು ಪಾತ್ರ, ಒಂದು ಒಳ್ಳೆ ಕತೆ, ಒಂದು ಪೊಲಿಟಿಕಲ್ ಸಟೈರು, ಮಿತ್ರಾವತಾರ. ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಮಂಜು ಕವಿಯವರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಡೀ ತಂಡಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ. ನಾನು ಚೇತನ್ ಸರ್ ಅಭಿಮಾನಿ. ನಾನು ಯಾಕೆಂದರೆ ನಟರಾಗಿ ಒಂದು ಕಡೆ ಆದರೆ ಅವರ ವಿಚಾರಧಾರೆಗಳು ನನ್ನ ವಿಚಾರಧಾರೆಗಳು ಸ್ವಲ್ಪ ಹತ್ರ ಇದೆ. ಹಾಗಾಗಿ ಭಾಳಷ್ಟು ಇಷ್ಟ ನನಗೆ. ಅವರು ಯಾರು ಏನು ಹೇಳಲಿಕ್ಕೂ, ಅವ್ರಿಗೆ ಏನು ಸಾರಾಸಗಟ್ಟಾಕಿ ಸಮಾಜಕ್ಕೆ ವಿರುದ್ಧವಾಗಿ ಏನಾದ್ರು ನಡೆದ್ರೆ ಅವರು ಅದನ್ನು ಹೇಳುವಂಥ ರೀತಿ, ಅವರು ಪ್ರೊಟೆಸ್ಟ್ ಮಾಡುವಂಥ ರೀತಿ ಅದ್ಭುತ. ಈ ರೀತಿ ವಾಕ್ ಸ್ವಾತಂತ್ರ್ಯವನ್ನು ಕರೆಕ್ಟಾಗಿ ಬಳಸ್ಕೊಳ್ಳುವಂಥ ಒಬ್ಬ ನಟ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತೀನಿ, ಭಾಳ ಖುಷಿ ಪಡ್ತೀನಿ. ಸರ್, ನನಗೆ ನಮ್ಮಲ್ಲಿ ರಿಕ್ವೆಸ್ಟ್ ಇದೆ, ಆಗ ರಿಕ್ವೆಸ್ಟ್ ಮಾಡಿದೆ, ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ನಿಮ್ಮ ಸಿದ್ಧಾಂತಗಳ ಒಳಗೊಂಡಿರುವಂಥ ಒಂದು ಅದ್ಭುತವಾದ ಚಿತ್ರ, ತುಂಬ ಕೋಟಿ ವೆಚ್ಚದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ತಾವು ಅದನ್ನು ನೋಡಿ ವಿಮರ್ಶೆ ಮಾಡಬೇಕು ಅಂತ ನನ್ನ ಒಂದು ಮನವಿ. ತಾವು ನೋಡಬೇಕು. ಇಡೀ ತಂಡ ನಮ್ಮ ಕನ್ನಡ ಸಿನಿಮಾ ಎಲ್ಲವನ್ನು ನೋಡಿ, ವಿಶೇಷವಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿ, ಕರಾವಳಿ ಸಿನಿಮಾ ನೋಡಿ. ನನ್ನ ಒಂದು ಸೆಕೆಂಡ್ ಇನ್ನಿಂಗ್ಸ್ ಈ ಗೆಟಪ್ಪಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸಾರಿ, ಮಿತ್ರರ ಬಗ್ಗೆ ನಾನು ಹೇಳಲೇಬೇಕು. ನಿಮ್ಮ ಬಗ್ಗೆ ಹೇಳಿಲ್ಲ ಮೇಡಮ್. ತುಂಬ ಒಳ್ಳೆ ಕಲಾವಿದ. ಆ್ಯಕ್ಚುಲಿ ತುಂಬ ದಿನ ಆದ್ಮೇಲೆ ನಿಮ್ಮನ್ನ ನೋಡ್ತಿರೋದು ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮೇಡಮ್. ತುಂಬ ಖುಷಿ ಆಗ್ತಿದೆ ನಿಮ್ಮನ್ನು ನೋಡಿ ನನಗೆ ಪರಮಾನಂದ ಆಗೋದು, ಖುಷಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ನಂಗೆ ಶೂಟ್ ಇದರಿಂದ ಒಂದು ದೊಡ್ಡ ಒಂದು ಭಗವಾನ್ ಬುದ್ಧ ಅವರು ಸಿದ್ಧಾರ್ಥ ಆಗಿದ್ದಾಗ ಬುದ್ಧನಾಗಕ್ಕೆ ಮೊದಲು ಅವನ್ನ ಹುಚ್ಚ ಅಂತಾನೆ ಅಂತಿದ್ರು ಜನ. ಆಮೇಲೆ ಹುಚ್ಚ ಅಂದಮೇಲೆ ಅವರು ದೊಡ್ಡ ಭಗವಾನ್ ಆಗಿದ್ರು. ಸ್ವಾಮಿ ವಿವೇಕಾನಂದ ಅವರು ಸ್ಕೂಲ್ಗೆ ಹೋಗುವಾಗ ತುಂಬ್ತಾನೆ ನೋಡಿ, ಪಾಗಲ್ ಬಿಲೆ ಅಂತ ಇದ್ರು. ವಿವೇಕಾನಂದ ಅವ್ರಿಗೆ ಹಂಗಂತ ಇದ್ರು. ಅವರ ಇದನ್ನ ಕಥೆಗಳು ನೋಡಿದಾಗ ಅದು ಇನ್ಸ್ಪೈರ್ ಆಗಿ ಈ ನನ್ನ ಕತೆಗೆ ಪರಿಸರ ರಾಮ ಅಂತ ಫಸ್ಟ್ ಒಂದು ಹೆಸರಿಟ್ಟಿದ್ವಿ. ಬಟ್ ಅವರ ಹಿಸ್ಟ್ರಿ ತಗೊಂಡಾಗ ಇಲ್ಲ, ಅವರು ತಿಕ್ಲ ಅಂತ ಅಂದ್ಬಿಟ್ಟು ಇದ್ದು ಏನಿರ್ತಾರೆ, ಆಮೇಲೆ ಪ್ರಬುದ್ಧರಾಗ್ತಾರೆ. ಅವರು ಇಡೀ ಒಂದು ದೇಶಕ್ಕೆ ಮಾದರಿ ಆಗ್ತಾರೆ. ಆ ಒಂದು ಹಿನ್ನೆಲೆಯಿಂದ ಈ ಹೆಸರನ್ನು ನಾವು ತಗೊಂಡ್ವಿ ಮೇಡಮ್. ಒಂದು ತಿಕ್ಲ ರಾಮ ಅಂತಂದರೆ ಜನ ಅಷ್ಟು ಫಸ್ಟ್ ಅವನ್ನ ತಿಕ್ಲ ಅಂತಾರೆ. ಎಷ್ಟು ಪ್ರಬುದ್ಧನಾಗ್ತಾರೆ ಅಂದರೆ ಕಡೆಗೆ ಮುಖ್ಯಮಂತ್ರಿಗಳನ್ನ ಇವರಿಗೆ ಪ್ರಶಸ್ತಿನ ಡಿಕ್ಲೇರ್ ಮಾಡಬೇಕು. ಆ ಒಂದು ಕತೆ ಇದರಲ್ಲಿದೆ. ಪರಿಸರದ ಬಗ್ಗೆ ಇವತ್ತು ನಾವು ಸಾಮಾಜಿಕ ಕಳಿಕಳಿ ಹೆಂಗೆ ಅಂದರೆ, ಈ ಒಂದು ಸಂಸಾರದಲ್ಲಿ ಹೆಂಡತಿ ಮಕ್ಕಳು, ಒಬ್ಬ ಗಂಡ ಎಷ್ಟು ಕಷ್ಟಪಡ್ತಾನೆ ಹೊರಗಡೆ, ಅದನ್ನ ಇವತ್ತು ಯಾರು ನೋಡ್ಕೊತಾ ಇಲ್ಲ. ಬೆಳಿಗ್ಗೆ ಎದ್ರೆ ಮನೇಲಿ ಜಗಳ, ಡೈವರ್ಸು ಪ್ರತಿ ದಿವಸ ಇವತ್ತು ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಎಲ್ಲ ನಮ್ಮ ಜನತೆಗೆ, ಓದ್ತಕ್ಕಂಥ ಮಕ್ಕಳಿಗೆ ಮತ್ತು ಸಂಸಾರ ಮಾಡ್ತಕ್ಕಂಥ ಎಲ್ಲ
ಹೆಣ್ಮಕ್ಳಿಗೆ ಹೆಂಗೆ ನಾವು ಅದನ್ನು ಕಷ್ಟಪಡ್ತಾರೆ, ನಮ್ಮ ಹೊರಗಡೆ ನಮ್ಮ ಗಂಡಸ್ರಿಗೆ ಏನು ಕಷ್ಟಪಡ್ತಾರೆ ಅದನ್ನು ಈ ಸಿನಿಮಾ ಮುಖಾಂತರ ತೋರಿಸ್ಬೇಕು. ಇದರಿಂದ ಒಂದು 10 ಫ್ಯಾಮಿಲಿಗಳು ಡೈವರ್ಸ್ ಆಗೋಂಥವು ಒಂದಾಗಿ ಬಾಳಿದ್ರೆ ಅವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಮೊದಲನೇದಾಗಿ ನಮಗೆ ಮಾಧ್ಯಮ ಮಿತ್ರರು 2-3 ವರ್ಷ ಆದಮೇಲೆ ಭೇಟಿ ಮಾಡ್ತಾ ಇದ್ದೀನಿ. ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್. ಶುಭ ಸಂಜೆ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಫಿಲ್ಮ್ ಫೀಲ್ಡ್ಗೆ ತುಂಬ ಹೊಸಬ್ಳು. ಯಾವತ್ತು ಯಾವುದೇ ಫಿಲ್ಮಲ್ಲೂ ಯಾವುದು ಬೇರೆ ಯಾವುದೇ ಇದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಮಂಜು ಕವಿ ಎಕ್ಸ್ಪೆಷಲಿ ಗೊತ್ತು. ಯಾಕೆಂದರೆ ಅವರು ಬಿಫೋರ್ 12-13 ವರ್ಷದಿಂದ ನಮಗೆ ಫ್ಯಾಮಿಲಿ ಫ್ರೆಂಡ್, ನನ್ನ ಹಸ್ಬೆಂಡ್ ಕಡೆಯಿಂದ ಅವರಲ್ಲಿರೋ ಒಳ್ಳೆತನ ನೋಡಿ ನಾನು ಈ ಫಿಲ್ಮಿಗೆ ಬರಬೇಕು, ಫಿಲ್ಮ್ ಫೀಲ್ಡಿಗೆ ಅಂತ ಆಸೆಪಟ್ಟೆ. ಅವ್ರಿಗೆ ಆ್ಯಕ್ಚುಲಿ ಹೇಳಿದೆ ಏನಾದರೂ ಬಿಸ್ನೆಸ್ ಮಾಡೋಣ ಸರ್ ಜೊತೆಯಲ್ಲಿದ್ದ. ಅವರು ಇಲ್ಲ ಮೇಡಮ್, ನಾನು ಈ ಫಿಲ್ಮಲ್ಲೇ ಏನಾದರೂ ಒಂದು ಅಚೀವ್ ಮಾಡಬೇಕು, ಚಿತ್ರರಂಗಕ್ಕೆ ನಂದು ಏನಾದರೂ ಕೊಡುಗೆ ಕೊಡಬೇಕು, ನಿಮ್ಮ ಕಡೆಯಿಂದನೂ ಮಾಡಿಸ್ಬೇಕು, ನೀವು ಇದನ್ನೇ ಮಾಡೋಣ ಮೇಡಮ್, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ನನ್ನ ಹತ್ರ ಕೇಳಿದ್ರು. ಹಾಗೆ ಅವ್ರು ನನಗೆ ಗೊತ್ತಿರೋದ್ರಿಂದ, ಅವರಲ್ಲಿರೋ ಒಳ್ಳೆತನನ ನಾನು ಹತ್ರದಿಂದ ನೋಡಿರೋದ್ರಿಂದ ಅವ್ರ ಮೇಲೆ ನಂಬಿಕೆ ಇತ್ತು. ಏನಾದರೂ ಒಂದು ಅಚೀವ್ ಮಾಡಿಸ್ತಾರೆ ಅಥವಾ ಅವ್ರು ಮಾಡ್ತಾರೆ, ಅವ್ರಿಗೂ ಒಂದು ಹೆಸರು ಬರುತ್ತೆ ಅಂತ. ಆ ಕಾರಣಕ್ಕೆ ನಾನು ಇದಕ್ಕೆ ಕೈ ಹಾಕಿದೆ. ಆ್ಯಂಡ್ ಇದಕ್ಕೆ ಸ್ಟೋರಿಗೆ ರಾಜ್ವೀರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅವರು ನಮ್ಮ ಸ್ಟೋರಿ ಎಲ್ಲ ಅವ್ರದ್ದೇ. ಅವ್ರು ಹೇಳಿದಾಗ ತುಂಬ ಖುಷಿ ಆಯಿತು ನನಗೆ. ಮಂಜು ಸರ್ ಅವರಿಬ್ರು ಹೇಳಿದಾಗ ಕತೆ ತುಂಬ ಇಷ್ಟ ಆಯಿತು. ಮತ್ತು ರಾಜ್ವೀರ್ ಸರ್ ಅವ್ರಿಗೆ ತುಂಬ ಟೇಸ್ಟ್ ಇದೆ ಇದರಲ್ಲಿ. ನಾವು ಯಾವುದನ್ನೇ ಏನೇ ಮಾಡಿದ್ರು ಕಾಂಪ್ರೋ ಆಗಲ್ಲ ಅವರು. ಅವರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಫುಲ್ಲು ಕಂಪ್ಲೀಟ್ ಆಗಬೇಕು, ಆವಾಗಲೇ ಅವ್ರು ಅದನ್ನು ಒಪ್ಕೊಳ್ಳೋದು. ಹಂಗೆ ಅವರಲ್ಲಿರೋ ಫಿಲ್ಮ್ ಬಗ್ಗೆ ಇರೋವಂಥ ಒಂದು ಇದು ಕಾಳಜಿನ ನೋಡಿ ನಾನು ಮಾಡಬೇಕು ಅಂತ ಮುಂದೆ ಬಂದೆ. ಅದಕ್ಕೆ ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮಂಜು ಕವಿ ಸರ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ನಾವು ಮತ್ತೆ ಫಿಲ್ಮಲ್ಲಿ ಇನ್ನೊಂದೇನಪ್ಪ ಅಂದರೆ ನಮ್ಗೆ ಇದರಿಂದ ಯಾವುದೇ ಅರ್ನಿಂಗ್ಸ್ ಬರುತ್ತೆ ಅಂತ ನಾವು ಇದಕ್ಕೆ ಕೈ ಹಾಕಿಲ್ಲ. ನಮ್ಮದೇ ಆದ ಒಂದು ಚಿತ್ರರಂಗಕ್ಕೆ ಏನಾದರೂ ಒಂದು ಕೊಡುಗೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ಈ ಇಂಡಸ್ಟ್ರಿಗೆ ನಾವು ಬಂದಿದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಇವತ್ತು ಮಕರ ಸಂಕ್ರಾಂತಿ, ಇವತ್ತು ಈ ಪ್ರೋಗ್ರಾಮ್ ಲಾಂಚ್ ಇಟ್ಟಿರೋದು ನನಗೆ ತುಂಬ ಖುಷಿ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ, ಚಿತ್ರರಂಗಕ್ಕೆ ಫಸ್ಟ್ ಆಫ್ ಆಲ್ ಒಳ್ಳೇದಾಗಲಿ.